ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿಯು ಶುಕ್ರವಾರ ಜಿಲ್ಲೆಯ ಗಡಿಕಿರಿಸಾವೆಗೆ ಆಗಮಿಸಿದ್ದು ಹೂವಿನ ಹಾರಗಳನ್ನು ಹಾಕಿ ಪ್ರಮುಖ ರಸ್ತೆಯಲ್ಲಿ ತೆರೆದ ವಾಹನದಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಲಾಯಿತು. ಚನ್ನರಾಯಪಟ್ಟಣ ತಾಲೂಕು ಕಚೇರಿಯ ಮುಂದೆ ಪ್ರತಿಷ್ಠಾಪನೆ ಆಗಲಿರುವ ಈ ಪ್ರತಿಮೆಯು ಮಧ್ಯಾಹ್ನ 1 ಗಂಟೆಗೆ ಮೇಟಿಗೆರೆ ವೃತ್ತಕ್ಕೆ ಆಗಮಿಸಿದಾಗ ಶಾಸಕ ಸಿಎನ್ ಬಾಲಕೃಷ್ಣ, ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ಸೇರಿದಂತೆ ಹಲವು ಜನಪ್ರತಿನಿಧಿಗಳು, ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಪುಷ್ಪವೃಷ್ಟಿ ಮಾಡಿ ಸ್ವಾಗತಿಸಿದರು. ಜೈ ಭೀಮ್ ಘೋಷಣೆಗಳನ್ನು ಕೂಗುತ್ತಾ ನಾಸಿಕ್ ಡೋಲ್ ನಾದಕ್ಕೆ ಕುಣಿಯುತ್ತಾ ಪುತ್ಥಳಿಯ ಮೆರವಣಿಗೆಯನ್ನು ಪ್ರಾರಂಭಿಸಿದರು. ರಾಜ್ಯ ಹೆದ್ದಾರಿ 8ರಲ್ಲಿ ಸಾಗಿ ಶ್ರೀ ಚೌಡೇಶ್ವರಿ ವೃತ್ತ, ಗ್ರಾಮ ಪಂಚಾಯಿತಿ ರಸ್ತೆ, ಶ್ರೀಕಂಠಯ್ಯ ವೃತ್ತದ ಮೂಲಕ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚನ್ನರಾಯಪಟ್ಟಣದ ಕಡೆಗೆ ಸಾಗಿತು. ರಸ್ತೆ ಉದ್ದಕ್ಕೂ ಸಾರ್ವಜನಿಕರು ಹೂವಿನ ಹಾರ ಹಾಕಿ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ ನಮಿಸಿದರು. ಜೆಡಿಎಸ್ ಮುಖಂಡರಾದ ಬೆಳಗಿಹಳ್ಳಿ ಪುಟ್ಟಸ್ವಾಮಿ, ದಿಡಗ ವಾಸು, ರವಿಕುಮಾರ್, ಮಹೇಶ್, ರಘುರಾಮ್, ಕಾಂಗ್ರೆಸ್ ಮುಖಂಡ ಅಣತಿ ಆನಂದ್, ಬಿಸಿ ಕಿರಣ್, ಬ್ಯಾಡರಹಳ್ಳಿ ಯೋಗೇಶ್, ಪುರಸಭೆ ಅಧ್ಯಕ್ಷ ಮೋಹನ್ ಕೋಟೆ, ಪಿಎಲ್ಡಿಬಿ ಅಧ್ಯಕ್ಷ ಬಿಎನ್ ಮಂಜುನಾಥ್, ದಲಿತ ಸಂಘಟನೆಯ ಮಹಾದೇವ್, ಸೋಮಶೇಖರ್, ದಂಡಿಗನಹಳ್ಳಿ ರವಿ, ಆಲದಹಳ್ಳಿ ವೆಂಕಟೇಶ್, ಗೋವಿಂದರಾಜ್, ಮತಿಕಟ್ಟ ರಂಗಸ್ವಾಮಿ, ನಾಗೇಶ್, ಇರಿಸಾವೆ ಮಂಜುನಾಥ್ ಮೌರ್ಯ, ಮಧು, ಹೊಸಳ್ಳಿ ಅಣ್ಣಯ್ಯ, ಹರೀಶ್ ಸೇರಿದಂತೆ ಹೋಬಳಿಯ ದಲಿತ ಸಂಘಟನೆಗಳ ಪದಾಧಿಕಾರಿಗಳು, ಸದಸ್ಯರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಮಂಜುನಾಥ್, ಐಕೆ, ಟಿವಿ 46 ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ. You are watching TV 46 News Kannada.